ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಇವತ್ತು ನಾನು ತುಂಬ ಬೇಗ ಮಾಡಿಕೊಳ್ಳುವಂತಹ ಒಂದು ಸ್ವೀಟನ್ನು ತೋರಿಸ್ತಾ ಇದ್ದೀನಿ. ಶಾವಿಗೆ ಪಾಯಸವನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ ಒಂದು ವಿಧಾನವನ್ನು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟಾದ ಫ್ಲೇವರನ್ನು ಕೊಡುತ್ತೆ. ಯಾವಾಗಲೂ ಒಂದೇ ರೀತಿ ಶಾವಿಗೆ ಪಾಯಸ ಮಾಡ್ಕೊಳ್ಳೋದಕ್ಕಿಂತ ಕ್ಯಾರಮಲ್ ಶಾವಿಗೆ ಪಾಯಸವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ನಾವು ಸಕ್ಕರೆಯನ್ನು ಕ್ಯಾರಮಲೈಸ್ ಮಾಡ್ಕೋಬೇಕು. ಕ್ಯಾರಮಲೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಅಥವಾ ನೀವು ನಾನ್ ಸ್ಟಿಕ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಸಕ್ಕರೆಯನ್ನು ಹಾಕಿ ನೀರನ್ನು ಸೇರಿಸಬಾರ್ದು, ಹಾಗೆಯೇ ಅದು ಬಿಸಿಯಾಗಿ ಕರಗಬೇಕು. ನೋಡಿ, ಆ ಕಲರ್ ಚೇಂಜ್ ಆಗುತ್ತೆ. ಇದನ್ನು ಕ್ಯಾರಮಲೈಸ್ ಮಾಡೋದು ಅಂತ ಹೇಳ್ತಾರೆ. ಇದಕ್ಕೆ ನಾವು ಸ್ವಲ್ಪವೇ ಹಾಲನ್ನು ಹಾಕಿ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಕಲರ್ ನಾರ್ಮಲ್ ಶಾವಿಗೆ ಪಾಯಸದಿಂದ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಟೇಸ್ಟ್ ಕೂಡ ನಿಮಗೆ ಸ್ವಲ್ಪ ಡಿಫ್ರೆಂಟಾದ ಕ್ಯಾರಮಲೈಸ್ ಆಗಿರುವಂತಹ ಸಕ್ಕರೆಯ ಫ್ಲೇವರು ನಿಮಗೆ ಸಿಕ್ಕುತ್ತೆ ತಿನ್ನುವಾಗ. ನಂತರ ಇದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಹುರಿದ ನಂತರ ಶಾವಿಗೆಯನ್ನು ಇಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸಕ್ಕರೆ ಬೇಕು ಅನಿಸಿದ್ರೆ ಸಕ್ಕರೆಯನ್ನು ನೀವು ಮತ್ತೆ ಸೇರಿಸ್ಕೊಳ್ಳಿ. ಆದರೆ ಸಕ್ಕರೆ ನೀವು ಮೊದಲೇ ಅದನ್ನು ಕರಗೋವಾಗಲೇ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಶಾವಿಗೆ ಬೇಯಬೇಕು, ಅಷ್ಟು ಕುದಿಸ್ಬೇಕು. ನೀವಿಲ್ಲಿ ಸ್ವಲ್ಪ ಮಿಲ್ಕ್ ಮೇಡ್ ಅಥವಾ ಕೇಸರಿಯನ್ನು ಬಳಸ್ಕೋಬೋದು, ಆದರೆ ನಿಮಗೆ ಆ ಕ್ಯಾರಮಲೈಸ್ ಕಲರ್ ಬರೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಹಾಕಿಲ್ಲ. ನಿಮಗೆ ಬೇಕು ಅನಿಸಿದ್ರೆ ಎಕ್ಸ್ಟ್ರಾ ಫ್ಲೇವರ್ಗೆ ಆ್ಯಡ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಪಾಯಸ ಕುದೀತಾ ಇದೆ. ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಬೇಕು. ಹಾಗೆ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸಿ ನಿಮಗೆ ಬೇಕು ಅನಿಸಿದ್ರೆ ಬೇರೆ ಡ್ರೈ ನಟ್ಸ್ಗಳನ್ನು ಇಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಶ್ರ ಮಾಡಿದ್ರೆ ರುಚಿಯಾದಂತಹ ಕ್ಯಾರಮಲ್ ಶಾವಿಗೆ ಪಾಯಸ ರೆಡಿಯಾಗುತ್ತೆ. ದಿಢೀರಾಗಿ ಇದನ್ನು ಮಾಡ್ಕೋಬೋದು. ಹತ್ರ 30 ನಿಮಿಷದ ಒಳಗಡೆ ನೀವು ಇದನ್ನು ರೆಡಿ ಮಾಡ್ಕೋಬೋದು. ರುಚಿಯಾಗಿರುತ್ತೆ, ಬೇಗ ಮಾಡ್ಕೋಬೋದು. ನೀವು ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.